ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಇರಿದು ದಾಳಿ ಮಾಡಿದ್ದು ಸದ್ಯ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೌದು, ಮುಂಬೈನ ಬಾಂದ್ರಾದಲ್ಲಿ ಇರತಕ್ಕಂಥ ನಟ ಸೈಫ್ ಅಲಿ ಖಾನ್ ಮನೆಗೆ ನಸುಕಿನ ಜಾವ ದುಷ್ಕರ್ಮಿಯೊಬ್ಬ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದ. ಈ ವೇಳೆ ಮನೆಯಲ್ಲಿ ಶಬ್ದ ಕೇಳಿ ಬಂದಿದ್ದರಿಂದ ಮನೆಯ ಕೆಲಸದವರಿಗೆ ಎಚ್ಚರವಾಗಿದೆ. ಆಗ ದುಷ್ಕರ್ಮಿಯನ್ನ ನೋಡಿದಂತಹ ಸಿಬ್ಬಂದಿ ಜೋರಾಗಿ ಕೂಗಿಕೊಂಡ್ರಂತೆ. ಈ ಶಬ್ದದಿಂದ ಎಚ್ಚರಗೊಂಡು ನಟ ಸೈಫ್ ಅಲಿ ಖಾನ್ ಬೆಡ್ರೂಮ್ನಿಂದ ಹೊರ ಬಂದಿದ್ರು. ಆಗ ನಟ ಮತ್ತು ದುಷ್ಕರ್ಮಿಯ ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ದುಷ್ಕರ್ಮಿ ಚಾಕುವಿನಿಂದ 6 ಬಾರಿ ಇರಿದಿದ್ದು 2 ಗಂಭೀರ ಗಾಯಗಳಾಗಿವೆಯಂತೆ. ಅಲ್ಲದೆ ಬೆನ್ನು ಮೂಳೆಗೂ ತೀವ್ರ ಗಾಯವಾಗಿದ್ದು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಲದೆ ಇವರಿಗೆ ಸರ್ಜರಿಯನ್ನು ಕೂಡ ಮಾಡಲಾಗಿದೆ. ಇನ್ನು ಈ ಕುರಿತಾಗಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಶಂಕಿತ ಕಳ್ಳನನ್ನ ಪತ್ತೆ ಹಚ್ಚಲು 10 ತಂಡವನ್ನ ರಚಿಸಿದ್ದು ಸದ್ಯ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಈ ಘಟನೆ ವೇಳೆ ಕರೀನಾ ಮತ್ತು ಅವರ ಮಕ್ಕಳು ಕೂಡ ಮನೆಯಲ್ಲೇ ಇದ್ರಂತೆ. ಈಗ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಇರಿತದ ಪ್ರಕರಣ ಗೊತ್ತಾಗ್ತಾ ಇದ್ದಂತೆ ಬಾಲಿವುಡ್ನ ನಟ ನಟಿಯರು ಸೋಷಿಯಲ್ ಮೀಡಿಯಾದಲ್ಲಿ ಘಟನೆ ವಿರುದ್ಧ ಖಂಡಿಸುತ್ತಿದ್ದಾರೆ. ಅಲ್ಲದೆ ಬೇಗ ಹುಷಾರಾಗಿ ಬನ್ನಿ ಎನ್ನುವಂತಹ ಪೋಸ್ಟರ್ಗಳನ್ನ ಕೂಡ ಹಾಕ್ತಿದ್ದಾರೆ. ಇನ್ನು ಈ ಘಟನೆಯಿಂದ ಅಭಿಮಾನಿಗಳು ಭಯಭೀತರಾಗಿದ್ದು ಆಸ್ಪತ್ರೆಯ ಬಳಿ ಬರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ. ಹೀಗಾಗಿ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಇರಬೇಕು. ಸೈಫ್ ಅಲಿ ಖಾನ್ ಅವರಿಗೆ ಚಿಕಿತ್ಸೆ ನಡೀತಾ ಇದೆ, ಯಾರು ಗಾಬರಿ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಕರೀನಾ ಅವರ ತಂಡ ತಿಳಿಸಿದೆ.